ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ತಾಯ್ತನ ಅನ್ನೋದು ಪ್ರತಿ ಹೆಣ್ಣಿಗೂ ಪರಿಪೂರ್ಣಳಾಗೋ ಅನುಭವ ನೀಡುತ್ತೆ. ಅಮ್ಮ ಆಗೋಕೆ ಎಷ್ಟೋ ಹೆಂಗಸರು ಏನೇನೆಲ್ಲ ಮಾಡ್ತಾರೆ. ತನ್ನ ದೇಹ ಸೌಂದರ್ಯ, ಕರಿಯರ್ ಎಲ್ಲವನ್ನ ಕಾಂಪ್ರಮೈಸ್ ಮಾಡ್ಕೋತಾರೆ. ತಾಯಿ ಆದ್ಮೇಲೆ ಆ ಮಗುವೆ ಅವಳ ಸರ್ವಸ್ವ ಆಗ್ಬಿಡುತ್ತೆ. ತನ್ನ ಮಗುಗೆ ಒಂದು ಚಿಕ್ಕ ಗಾಯ ಆಗದಂತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾಳೆ. ಕಣ್ಣಿಂದ ಒಂದ್ ಹನಿ ನೀರು ಜಾರಿದ್ರೂ ತುಂಬಾ ನೊಂದ್ಕೊಳ್ತಾಳೆ. ಆದ್ರೆ ಅದೇ ಅಮ್ಮ ನರರಾಕ್ಷಸಿ ಆಗ್ಬಿಟ್ರೆ, ತಾನು ಬದುಕೋಕೆ ತನ್ನ 2 ವರ್ಷದ ಮುದ್ದು ಮಗನನ್ನ ಕೊಲ್ತಾಳೆ ಅಂದ್ರೆ ಅಂಥವರನ್ನ ತಾಯಿ ಅನ್ಬೇಕಾ? ನಮ್ಮ ಇವತ್ತಿನ ಸ್ಟೋರಿ ಇಂಥದ್ದೇ ಒಬ್ಬ ಪಿಶಾಚಿ ಬಗ್ಗೆ. ಈಕೆ ತನ್ನ ಕರುಳ ಕುಡಿಯನ್ನ ಕೊಲೆ ಮಾಡಿದ್ದಾಳೆ. ಕಾರಣ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹಾಗಾದ್ರೆ ಏನಿದು ಸ್ಟೋರಿ? ಯಾವಾಗ ಆಗಿರೋದು ಈ ಘಟನೆ? ತಾಯಿಯೇ ತನ್ನ ಕರುಳ ಕುಡಿಯನ್ನ ಸಾಯಿಸೋಕೆ ಏನ್ ಕಾರಣ? ಗಂಡ ಈ ಬಗ್ಗೆ ಏನ್ ಹೇಳ್ತಾನೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ. ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಹರಿಯಾಣದ ಫರೀದಾಬಾದ್ನಿಂದ. ಅವತ್ತು ಮೇ 11, 2025 ರಾತ್ರಿ 10 ಗಂಟೆ ಸುಮಾರು. ಇಲ್ಲಿನ ಬ್ರಿಡ್ಜ್ ಮೇಲೆ ಜನರೆಲ್ಲ ಒಬ್ಬ ಮಹಿಳೆಯನ್ನ ಮುತ್ಕೊಂಡಿದ್ರು. ನೀನೇ ಬಿಸಾಕಿರೋದು, ನಾವು ನೋಡಿದ್ವಿ, ನಾವೇ ನಮ್ಮ ಕಣ್ಣಾರೆ ನೋಡಿದ್ವಿ ಅಂತ ಜೋರ್ ಗಲಾಟೆ ಮಾಡ್ತಿದ್ರು. ಅದಕ್ಕೆ ಆ ಹೆಂಗಸು, ನಾನೇನ್ ಮಾಡಿಲ್ಲ, ನಾನೇನೂ ಬಿಸಾಕಿಲ್ಲ, ನನ್ನನ್ನ ನಂಬಿ ಅಂತ ಅಲ್ಲಿದ್ದ ಜನರ ಹತ್ರ ವಾದ ಮಾಡ್ತಿದ್ಲು. ಅಷ್ಟರಲ್ಲಿ ಸ್ಥಳೀಯರು 112ಗೆ ಫೋನ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ಏನಾಯ್ತು, ಏನಿದು ಗಲಾಟೆ ಅಂತ ಕೇಳಿದಾಗ ಅಲ್ಲಿದ್ದ ಮಹಿಳೆಯೊಬ್ಬಳು, ಸಾಬ್, ಈ ಹೆಂಗಸು 2 ವರ್ಷದ ಮಗುವನ್ನ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಹಾಕ್ಬಿಟ್ಲು, ನೀರಿಗೆ ಬಿಸಾಕಿ ಬಿಟ್ಲು, ನಾವೆಲ್ಲ ನಮ್ಮ ಕಣ್ಣಾರೆ ನೋಡಿದ್ವಿ ಅಂತ ಹೇಳ್ತಾಳೆ. ಇವಳು ಸಂಜೆಯಿಂದಾನೇ ಒಂದು ಮುದ್ದಾದ ಗಂಡು ಮಗು ಜೊತೆ BPTP ಬ್ರಿಡ್ಜ್ ಮೇಲೆ ಬಂದು ನಿಂತಿದ್ಲು. ಇಲ್ಲೇ ತುಂಬಾ ಹೊತ್ತಿಂದ ಸುತ್ತಾಡ್ತಾ ಇದ್ಲು. ಆಗ ನಾವೆಲ್ಲ ಈ ಹೆಂಗಸು ಯಾಕೆ ಹೀಗೆ ತಿರ್ಗಾಡ್ತಾ ಇದ್ದಾಳೆ, ಏನ್ ಮಾಡ್ತಾಳೆ ನೋಡೋಣ ಅಂತ ಅವಳನ್ನ ಅಬ್ಸರ್ವ್ ಮಾಡ್ತಿದ್ವಿ ಅಂತ ಹೇಳ್ತಾಳೆ. ಆದ್ರೆ ಅವಳು ಇಲ್ಲಿಗೆ ಬಂದಾಗ ವೆಹಿಕಲ್ಗಳು ಜಾಸ್ತಿ ಇದ್ವು. ಅದಕ್ಕೆ ಅವಳು ಮಗುಗೆ ಬಿಸಾಕೋಕೆ ಆಗಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಸ್ವಲ್ಪ ಕತ್ತಲಾದ ಮೇಲೆ, ಗಾಡಿಗಳು ಎಲ್ಲ ಕಡಿಮೆ ಆದ್ಮೇಲೆ ಮಗುವನ್ನ ಏಕಾಏಕಿ ನೀರಿಗೆ ಬಿಸಾಕಿ ಬಿಟ್ಲು ಅಂತ ಹೇಳ್ತಾಳೆ. ಆಗ ಅಲ್ಲಿದ್ದ ಮಹಿಳೆ, ಇಲ್ಲ ಸರ್, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ನಾನೇನ್ ಮಾಡಿಲ್ಲ, ನಾನ್ಯಾಕೆ ಮಗುನ ಬಿಸಾಕ್ಲಿ, ನನ್ಗೇನ್ ತಲೆ ಕೆಟ್ಟ ಹೋಗಿದ್ಯಾ ಅಂತ ದಬಾಯಿಸೋಕೆ ಶುರು ಮಾಡ್ತಾಳೆ. ಆರಂಭದಲ್ಲಿ ಪೊಲೀಸರಿಗೂ ಗೊಂದಲ ಆಗುತ್ತೆ. ಸ್ವಲ್ಪ ತಮ್ಮ ಮಾತಿನ ಟೋನ್ ಬದಲಿಸಿ ಆವಾಜ್ ಹಾಕಿ ವಿಚಾರಿಸ್ತಾರೆ. ಏನ್ ಡ್ರಾಮಾ ಮಾಡ್ತಿದ್ಯಾ? ಇಷ್ಟೆಲ್ಲ ಜನ ನೀನೇ ಬಿಸಾಕಿರೋದು ಅಂತಿದ್ದಾರೆ, ಇವರೆಲ್ಲ ಸುಳ್ಳು ಯಾಕೆ ಹೇಳ್ತಾರೆ? ನಿನ್ ಮೇಲೆ ಇವ್ರಿಗೇನ್ ದ್ವೇಷ? ಒಳ್ಳೆ ಮಾತಲ್ಲಿ ನಿಜ ಹೇಳಿದ್ರೆ ಸರಿ, ಇಲ್ಲ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬೆಂಡೆತ್ಬೇಕಾಗುತ್ತೆ ಅಂತ ದಬಾಯಿಸಿದಾಗ ಆ ಮಹಿಳೆ ನಿಜ ಬಾಯ್ಬಿಡ್ತಾಳೆ. ಅಲ್ಲಿಂದ ಒಂದು ಭಯಾನಕ ಕಥೆ ಓಪನ್ ಆಗುತ್ತೆ. ಅದನ್ನ ಕೇಳಿದ ಪೊಲೀಸರು ಬೆಚ್ಚಿ ಬಿದ್ದಿದ್ರು. ತಕ್ಷಣ ಸಾವರಿಸಿಕೊಂಡು ಸ್ಥಳೀಯ ಈಜುಕೋರರನ್ನ ಕರೆಸ್ತಾರೆ ಹಾಗೂ SDRF ಟೀಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಮಗುವಿನ ಶವ ಮೇಲಕ್ಕೆತ್ತಿ ಪೋಸ್ಟ್ ಮಾರ್ಟಂಗೆ ಕಳಿಸಿ ಅಂತ ಪೊಲೀಸರು ಒಂದು ಟೀಮ್ನ ಅಲ್ಲೇ ಬಿಟ್ಟು ಆ ಮಹಿಳೆಯನ್ನ ಕರ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಆ ಮಹಿಳೆಯ ಗಂಡನ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಾರೆ. ನೀವೆಲ್ಲಿದ್ರು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಾರೆ. ಇತ್ತ ತನ್ನ ಹೆಂಡತಿ ಮಗುವನ್ನ ಹುಡುಕ್ತಿದ್ದ ಗಂಡ ಏನಾಯ್ತೋ ಏನೋ ಅಂದ್ಕೊಂಡು ಎದ್ನೋ ಬಿದ್ನೋ ಅಂತ ಫುಲ್ ಟೆನ್ಷನ್ನಲ್ಲಿ ಸ್ಟೇಷನ್ಗೆ ಓಡೋಡಿ ಬರ್ತಾನೆ. ಆತ ಹೇಳಿದ ಕಥೆ ನಿಜಕ್ಕೂ ಭಯಾನಕವಾಗಿದೆ. ಅದನ್ನ ಮುಂದೆ ಹೇಳ್ತೀವಿ ನೋಡಿ. ಇತ್ತ ಪೊಲೀಸರ ಒಂದು ಟೀಮ್ ಮಗುವನ್ನ ಹುಡುಕ್ತಾರೆ. ಆದ್ರೆ ಈ ಘಟನೆ ಭಾನುವಾರ ರಾತ್ರಿ ಆಗಿದ್ರಿಂದ ಮಗುವನ್ನ ಕಾಪಾಡೋಕೆ ಆಗಲ್ಲ. ಅದಕ್ಕೆ ಬೆಳಗ್ಗೆ ಸರ್ಚ್ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಭಾನುವಾರ ಮಗುವನ್ನ ಕಾಲುವೆಗೆ ಎಸ್ತಿದ್ದು, ಸೋಮವಾರ ಇಡೀ ಹುಡುಕಿದಾಗ ಬಾಡಿ ಸಿಗಲ್ಲ. ಆದ್ರೆ ಮಂಗಳವಾರ ಬೆಳಗ್ಗೆ ಮಗುವಿನ ಬಾಡಿ ಸಿಕ್ತು ಅಂತ ಪೊಲೀಸರು ಹೇಳಿದ್ದಾರೆ. 2 ವರ್ಷದ ಪುಟ್ಟ ಮಗುವನ್ನ ಮೇಲಿಂದ ಕೆಳಗೆ ಕಾಲುವೆಗೆ ಎಸೆದ ಪರಿಣಾಮ ಮಗು ನೀರು ಕುಡಿದು ಕೆಸರಲ್ಲಿ ಹೂತೋಗಿ ಸಾವನ್ನಪ್ಪಿದೆ ಅಂತ ಹೇಳಿದ್ದಾರೆ. ಸ್ಥಳೀಯ ಈಜುಗಾರರು ಮತ್ತು SDRF ಸಹಾಯದಿಂದ ಮಗುವಿನ ಶವವನ್ನ ಹೊರತೆಗೆದಿದ್ದು, ಕೊಲೆ ಮತ್ತು ಕೊಲೆ ಸಂಚು ಆರೋಪದ ಮೇಲೆ ತಾಯಿ ಮೇಘಾಳನ್ನ ಅರೆಸ್ಟ್ ಮಾಡಿದ್ದೀವಿ ಅಂದಿದ್ದಾರೆ. ಅಲ್ಲದೆ ಮಾಟಗಾತಿ ಮೀತಾ ಭಾಟಿಯಾಳನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಇನ್ನು ಈ ಘಟನೆಯನ್ನ ಕಣ್ಣಾರೆ ನೋಡಿದವರು ಈ ಬಗ್ಗೆ ಮಾತಾಡಿದ್ದು, ನಾವು ಮೇಘಾಳನ್ನ ನೋಡಿದಾಗ ಮಗು ಅವಳ ಕಂಕುಳಲ್ಲಿ ಇತ್ತು. ಮಗು ನೋಡೋಕೆ ತುಂಬಾ ಕ್ಯೂಟ್ ಆಗಿತ್ತು. ಅವಳು ಮಗುಗೆ ಏನಾದ್ರೂ ಮಾಡಬಹುದು ಅಂದ್ಕೊಂಡು ನಾವು ನೋಡ್ತಾ ಇದ್ವಿ. ಅವಳನ್ನ ನೋಡ್ಕೊಂಡು ಅವಳ ಹತ್ರ ಬರೋವಷ್ಟರಲ್ಲಿ ಮಗುವನ್ನ ಎತ್ತಿ ಕೆಳಗೆ ಕಾಲುವೆಗೆ ಬಿಸಾಕ್ಬಿಟ್ಲು. ನಾನು ಮತ್ತೆ ನನ್ನ ಮಗಳು ಜೋರಾಗಿ ಕಿರ್ಚ್ಕೊಂಡ್ವಿ. ಒಂದು ವೇಳೆ ಬದುಕಿದ್ರೆ ನಾವು ಸಾಕೊಳ್ಳೋಣ ಅಂದ್ಕೊಂಡಿದ್ವಿ ಸಾಬ್, ಮಗುವನ್ನ ಇವಳೇ ಕೊಲೆ ಮಾಡಿದ್ದು ಅಂತ ಹೇಳಿದ್ದಾರೆ. ಇನ್ನು ಪೊಲೀಸರು ಆ ಮಹಿಳೆಯ ಗಂಡನನ್ನ ವಿಚಾರಣೆ ಮಾಡ್ತಾರೆ. ನಿನ್ ಹೆಂಡತಿ ಮಗುವನ್ನ ನೀರಿಗೆ ಹಾಕಿದ್ದಾಳೆ, ಅದು ಸತ್ತೋಗಿದೆ, ಯಾಕೆ ಹಿಂಗ್ ಮಾಡಿದ್ಲು? ನಿನ್ ಪಾತ್ರ ಇದ್ಯಾ ಇದ್ರಲ್ಲಿ?
ಏನ್ ನಿಮ್ಮ ಕಥೆ, ಬಾಯಿ ಬಿಡು ಅಂತ ಗದರಿಸ್ತಾರೆ. ಅಲ್ಲಿಂದ ಗಂಡ ತನ್ನ ಕಥೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನನ್ನ ಹೆಸರು ಕಪಿಲ್ ಲೂಕ್ರಾ. ನನಗೆ 45 ವರ್ಷ. ನಾವು ಫರೀದಾಬಾದ್ನ ಸೈನಿಕ್ ಕಾಲೋನಿಯ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇರ್ತೀವಿ. ನಾನು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಇಂಟೀರಿಯರ್ ಡಿಸೈನರ್ ಆಗಿದ್ದೀನಿ. ಇವಳು ನನ್ನ ಹೆಂಡತಿ ಮೇಘಾದೇವಿ ಲೂಕ್ರಾ. ವಯಸ್ಸು 35 ವರ್ಷ. ನಮ್ಮಿಬ್ಬರದ್ದು 16 ವರ್ಷದ ಹಿಂದೆ ಮದುವೆಯಾಗಿತ್ತು. ನಮಗೆ 2 ಮಕ್ಕಳು. ಮಗಳು 14 ವರ್ಷದ ಮಾನ್ಯ, ಮಗ 2 ವರ್ಷದ ತನ್ಮಯ್. ಅವನನ್ನ ನಾವು ಪ್ರೀತಿಯಿಂದ ರೋನಿಕ್ ಅಂತ ಕರೀತಾ ಇದ್ವಿ. ಮಕ್ಕಳಾಗೋ ಮುಂಚೆ ಮೇಘಾ ಕೂಡ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಲು. ಒಳ್ಳೆ ಜಾಬ್ ಇತ್ತು, ಸಂಪಾದನೆಯೂ ಚೆನ್ನಾಗಿತ್ತು. ಆದರೆ ಮಕ್ಕಳಾದ ಮೇಲೆ ಅವಳು ಕೆಲಸ ಬಿಟ್ಟು ಮನೆ ಜವಾಬ್ದಾರಿ ನೋಡಿಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಇದ್ಲು. ನಮ್ಮಿಬ್ಬರ ಮಧ್ಯೆ ಏನೂ ತೊಂದರೆ ಇರಲಿಲ್ಲ. ನಾವೆಲ್ಲ ತುಂಬ ಖುಷಿಯಾಗಿದ್ವಿ. ಆದರೆ ಕಳೆದ 10 ತಿಂಗಳಿಂದ ಮಗ ರೋನಿಕ್ಗೆ ಹುಷಾರಿರಲಿಲ್ಲ. ದೊಡ್ಡ ಹಾಸ್ಪಿಟಲ್ನಲ್ಲಿ ತೋರಿಸಿದ್ವಿ. ಆದರೂ ಅವನ ಆರೋಗ್ಯ ಸರಿ ಹೋಗಿರಲಿಲ್ಲ. ಇದರಿಂದ ಮೇಘಾ ತುಂಬ ನೊಂದಿದ್ಲು. ನಾವೇನು ಪಾಪ ಮಾಡಿದ್ವಿ, ನಮ್ಮಿಂದ ಏನು ತಪ್ಪಾಗಿದೆ, ನಮ್ಮ ಮಗುಗೆ ಇಂಥ ಕಾಯಿಲೆ ಕೊಟ್ಬಿಟ್ನಲ್ಲ ದೇವ್ರು ಅಂತ ರೋನಿಕ್ನನ್ನ ತಪ್ಕೊಂಡು ತುಂಬ ಅಳ್ತಿದ್ಲು. ಮಗುಗೆ ಹುಷಾರ್ ತಪ್ಪದಾಗಿಂದ ಅವಳು ಫುಲ್ ಟೆನ್ಷನ್ನಲ್ಲಿರ್ತಿದ್ಲು ಅಂತ ಮಗುವಿನ ತಂದೆ ಕಪಿಲ್ ಲೂಕ್ರಾ ಹೇಳಿದ್ದಾರೆ. ಮೇಘಾ ದೇವರನ್ನ ತುಂಬಾ ನಂಬ್ತಾ ಇದ್ಲು. ಮಗುಗೋಸ್ಕರ ಮನೆಯಲ್ಲಿ ಪೂಜೆ ಮಾಡಿಸ್ತಾ ಇದ್ಲು. ಮಗುನ ಕರ್ಕೊಂಡು ದೇವಸ್ಥಾನಕ್ಕೂ ಹೋಗ್ತಿದ್ಲು. ಅವನ ಹೆಸರಲ್ಲಿ ಪೂಜೆ ಅರ್ಚನೆ ಮಾಡಿಸ್ತಿದ್ಲು. ಮಗು ಚೆನ್ನಾಗಾಗುತ್ತೆ ಅಂದ್ರೆ ಸಾಕು, ಯಾರು ಏನ್ ಹೇಳ್ತಾರೋ ಅದೆಲ್ಲವನ್ನ ಮಾಡ್ತಿದ್ಲು. ಹೆಂಗಾದ್ರೂ ಮಗು ಹುಷಾರಾಗ್ಬಿಟ್ರೆ ಸಾಕು, ಅವನಿಗೆ ಆರೋಗ್ಯ ಚೆನ್ನಾಗಾಗ್ಬಿಟ್ರೆ ಸಾಕು ಅಂತ ತುಂಬಾ ಹರಕೆ ಕೂಡ ಹೊತ್ಕೊಂಡಿದ್ಲು ಅಂತ ಕಪಿಲ್ ಹೇಳಿದ್ದಾರೆ. ಅವನ ಆರೈಕೆಯಲ್ಲೇ ಅವಳ ಫುಲ್ ಡೇ ಹೋಗ್ಬಿಡ್ತಿತ್ತು. ಆವಾಗಿಂದ ಮೇಘಾಳ ಮೆಂಟಲ್ ಹೆಲ್ತ್ ಸ್ವಲ್ಪ ಸರಿ ಇರಲಿಲ್ಲ. ಈ ಮಧ್ಯೆ ಮೇಘಾಗೆ ಒಬ್ಬ ಹೆಂಗಸಿನ ಪರಿಚಯವಾಯಿತು. ಅವಳ ಹೆಸರು ಮೀತಾ ಭಾಟಿಯಾ. ಅವಳಿಗೆ 40 ವರ್ಷ. ಅವಳು EWS ಕಾಲೋನಿಯ ಸೆಕ್ಟರ್ 48ರಲ್ಲಿ ಇರ್ತಿದ್ಲು. ಅವಳು ಪಶ್ಚಿಮ ಬಂಗಾಳದ ಭಾಗತ್ಪುರ್ನವಳು. ಈ ಮೀತಾ ಭಾಟಿಯಾ ಲೈಫಲ್ಲಿ ಒಂದು ಟ್ರ್ಯಾಜಿಡಿ ಆಗಿತ್ತು. 2015ರಲ್ಲಿ ಅವಳ ಗಂಡ ಸತ್ತೋಗಿದ್ದ. ಅವಳಿಗೆ ಬೇರೆ ಏನೂ ಕೆಲಸ ಇರಲಿಲ್ಲ. ಅದಕ್ಕೆ ಜೀವನಕ್ಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಲು. ಅದೇ ಮಾಟ ಮಂತ್ರ ಮಾಡೋ ಬಿಸ್ನೆಸ್. ಹೀಗಿರುವಾಗ ಮೀತಾ ಹೇಗೋ ಮೇಘಾ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಲು. ಮೀತಾ ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ಲು. ಇಬ್ರು ಗಂಟೆಗಟ್ಟಲೆ ಕೂತು ಟೀ ಕುಡ್ಕೊಂಡು ಹರಟೆ ಹೊಡಿತಾ ಇದ್ರು. ಯಾವಾಗ್ಲೂ ಜೊತೆಯಲ್ಲೇ ಹೊರಗಡೆ ಹೋಗ್ತಿದ್ರು. ಮೇಘಾ ಕೂಡ ಮೀತಾ ಮನೆಗೆ ಹೋಗ್ತಿದ್ಲು. ಮೊದಲೇ ಮೇಘಾಳ ಮೆಂಟಲ್ ಹೆಲ್ತ್ ಸರಿ ಇರಲಿಲ್ವಲ್ಲ, ಡಿಪ್ರೆಷನ್ನಲ್ಲಿದ್ಲು. ಯಾವಾಗ ಮೀತಾ ಮಾಟ ಮಂತ್ರ ಮಾಡ್ತಾಳೆ ಅಂತ ಗೊತ್ತಾಯ್ತೋ ಮೇಘಾಗೆ ಅವಳಿಂದ ದೂರ ಇರೋಕೆ ಹೇಳಿದ್ದೆ. ಆದರೆ ಅವಳು ನನ್ನ ಮಾತು ಕೇಳ್ತಾ ಇರಲಿಲ್ಲ. ಅದಕ್ಕೆ ಹೇಗೋ ಒಂದು ಟೈಮ್ ಪಾಸ್ ಮಾಡ್ಕೊಳ್ಳಿ ಬಿಡು ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೆ ಅಂತ ಕಪಿಲ್ ಹೇಳ್ತಾನೆ. ಮೊದಲಿಗೆ ಏನೂ ಸಮಸ್ಯೆ ಇರಲಿಲ್ಲ. ಬರ್ತಾ ಯಾಕೋ ಈ ಮೀತಾ ಮಾತುಗಳನ್ನ ನನ್ನ ಹೆಂಡತಿ ಸ್ವಲ್ಪ ಜಾಸ್ತಿನೇ ಕೇಳೋಕೆ ಶುರು ಮಾಡಿದ್ಲು. ಅವಳು ಹೇಳಿದ್ದೆಲ್ಲ ಮಾಡ್ತಾ ಇದ್ಲು. ಹೀಗೆ ಒಂದ್ಸರಿ ನಿನ್ ಮಗ ಸಾಮಾನ್ಯ ಮಗ ಅಲ್ಲ, ಅವನು ಪಿಶಾಚಿ, ಅವನ ಮೇಲೆ ಬಿಳಿ ದೆವ್ವ ಇದೆ, ಅದರಿಂದಾನೇ ಅವನಿಗೆ ಮತ್ತು ನಿನ್ಗೆ ಹೆಲ್ತ್ ಸಮಸ್ಯೆ ಆಗ್ತಿರೋದು. ಅವನು ಬದುಕಿದ್ರೆ ನಿಮ್ಮ ಇಡೀ ಫ್ಯಾಮಿಲಿಯನ್ನ ಮುಗಿಸ್ಬಿಡ್ತಾನೆ, ನಿಮ್ಮನ್ನೆಲ್ಲ ಸಾಯಿಸಿ ಬಿಡ್ತಾನೆ, ನೀವು ಬರ್ಬಾದಾಗೋಗ್ತೀರಾ ಅಂತ ಮೇಘಾಗೆ ಹೆದರಿಸಿದ್ಲು. ಅವಳ ಮಾತನ್ನ ನನ್ನ ಹೆಂಡತಿ ಮೇಘಾ ನಂಬಿಬಿಟ್ಟಿದ್ಲು ಸರ್. ಅವಳ ಎಲ್ಲಾ ಮಾತುಗಳನ್ನ ಮೇಘಾ ನಿಜ ಅಂತ ನಂಬಿಬಿಟ್ಟಿದ್ಲು. ಅವಳ ಮಾತು ಮೀರ್ತಾ ಇರಲಿಲ್ಲ. ಅವಳು ಹೆಂಗೆ ಹೇಳ್ತಾಳೋ ಹಂಗೆ ಮಾಡ್ತಿದ್ಲು. ಮಗನ ಮೇಲೆ ದೆವ್ವ ಇದೆ ಅಂತ ಹೇಳಿದ್ಮೇಲೆ ಮಗನನ್ನ ಕಂಡ್ರೆ ಸಾಕು ಮೇಘಾ ತುಂಬಾ ರೇಗಾಡ್ತಾ ಇದ್ಲು. ಈ ಬಗ್ಗೆ ನನ್ನ ಹತ್ರನೂ ಹೇಳ್ಕೊಂಡಿದ್ಲು. ಬಟ್ ಈ ವಿಷಯ ನನಗೆ ಗೊತ್ತಾದಾಗ ನಾನು ಬೈದಿದ್ದೆ. ಜೊತೆಗೆ ನಾನು ನನ್ನ ಹೆಂಡತಿಯನ್ನ ಎಲ್ಲಿಗೂ ಒಬ್ಳೇ ಹೋಗೋಕೆ ಬಿಡ್ತಿರ್ಲಿಲ್ಲ. ಇವತ್ತು ಕೂಡ ನಾನು ಸಂಜೆ 5 ಗಂಟೆಯಿಂದ ಹೆಂಡತಿ ಮಗನನ್ನ ಹುಡುಕ್ತಾ ಇದ್ದೆ. ಆದ್ರೆ ಎಷ್ಟೇ ಹುಡುಕಿದ್ರೂ ಇಬ್ರೂ ಸಿಗ್ಲಿಲ್ಲ. 10 ಗಂಟೆಗೆ ನೀವು ಫೋನ್ ಮಾಡಿದಾಗ್ಲೇ ನನಗೆ ವಿಷಯ ಗೊತ್ತಾಗಿದ್ದು ಸರ್. ಮೇಘಾ ನನ್ನ ಮಗನನ್ನ ಆಗ್ರಾದ BPTP ಬ್ರಿಡ್ಜ್ ಮೇಲಿಂದ ಕೆಳಗಡೆ ಎಸ್ತು ಬಿಟ್ಟಿದ್ದಾಳೆ ಅಂತ ಗಂಡ ಕಪಿಲ್ ಲೂಕ್ರಾ ಅಳೋಕೆ ಶುರು ಮಾಡಿದ್ದ. ನನ್ನ ಮಗನ ಮೇಲೆ ದೆವ್ವ ಇದೆ, ಅವನು ಬದುಕಿದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾನೆ ಅಂತ ಹೆದರಿ ತನ್ನ ಕುಟುಂಬವನ್ನ ಕಾಪಾಡ್ತಾ ಇದ್ದೀನಿ ಅಂದ್ಕೊಂಡು ಮೇಘಾ ಮಗ ರೋನಿಕ್ ನನ್ನ ಕಾಲುವೆಗೆ ಎಸ್ತು ಕೊಲೆ ಮಾಡಿಬಿಟ್ಟಿದ್ದಾಳೆ ಅಂತ ತಂದೆ ಕಪಿಲ್ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಎಂಥ ಕರ್ಮಾರಿ ಇವಳದ್ದು. ಅಲ್ಲ, ಈಗಿನ ಕಾಲದಲ್ಲೂ ದೆವ್ವ ಪಿಶಾಚಿ ಅಂತೆಲ್ಲ ನಂಬೋ ಜನ ಇದ್ದಾರಲ್ಲ. ಅಲ್ಲ, ತಾನು ಬದುಕಬೇಕು, ತನ್ನ ಕುಟುಂಬದಲ್ಲಿ ಇರೋ ಇತರರಿಗೆ ತೊಂದರೆ ಆಗಬಾರ್ದು ಅಂತ ತಾನು ಹೆತ್ತ ಮಗನನ್ನೇ ಸಾಯಿಸ್ತಾರಾ? ಇಂಥವರಿಗೆ ಏನ್ ಹೇಳಬೇಕು? ಕಪಿಲ್ ಲೂಕ್ರಾ ತನ್ನ ಹೆಂಡತಿಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ಮಗುವಿನ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬಾಡಿಯನ್ನ ತಂದೆಗೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಮೂಢನಂಬಿಕೆಯನ್ನ ಈ ಪಾಪಿ ಮೇಘ ಎಷ್ಟು ನಂಬಿದ್ಲು ಅಂದ್ರೆ, ಅವಳ ಮೇಲೆ ಎಷ್ಟು ಪರಿಣಾಮ ಬೀರಿತ್ತು ಅಂದ್ರೆ, ಯಾರೋ ಅಪರಿಚಿತರು ಬಂದು ನಿನ್ ಮಗ ಶಾಪಗ್ರಸ್ತ ಅಂತ ಹೇಳಿದಾಗ ಒಂಚೂರು ಯೋಚನೆ ಮಾಡದೆ ಏನೂ ಅರಿಯಾದ ಈ ಮುಗ್ಧ ಕಂದಮ್ಮನನ್ನ ಸಾಯಿಸ್ಬಿಟ್ಟಿದ್ದಾಳೆ. ಪಾಪ, ಆ ಮಗು ಏನ್ ಪಾಪ ಮಾಡಿತ್ತು? ಮೂಢನಂಬಿಕೆಯಿಂದಾಗಿ ತನ್ನ ಹೆತ್ತ ತಾಯಿಯೇ ತನ್ನನ್ನ ಕೊಲ್ತಾಳೆ ಅಂತ ಪುಟಾಣಿಗೆ ಗೊತ್ತಿರಲಿಲ್ಲ.
ಮೇಘಾಗೆ 14 ವರ್ಷದ ಮಗಳಿದ್ದು ಅವಳೀಗ ಸೇಫ್ ಆಗಿದ್ದಾಳೆ. ಇಂಥ ಸ್ವಾರ್ಥಿ ಅಮ್ಮನಿಗೆ ನಮ್ಮ ಕಾನೂನು ಸರಿಯಾದ ಶಿಕ್ಷೆ ಕೊಟ್ಟರೆ ಮಾತ್ರ ಆ ಮಗುಗೆ ನ್ಯಾಯ ಸಿಕ್ಕಂತಾಗುತ್ತೆ. ಆದರೆ ಮೇಘಾಳ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂದರೆ ಅವಳಿಗೆ ಕಾನೂನಿನಲ್ಲಿ ಬೇರೆಯದ್ದೇ ವ್ಯವಸ್ಥೆ ಇದೆ. ಈಗ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅನ್ನೋದು ಕುತೂಹಲ. ಇವಳಿಗೆ ಶಿಕ್ಷೆ ಕೊಡುತ್ತಾ ಅಥವಾ ಮೆಂಟಲ್ ಅಸೈಲಮ್ಗೆ ಹಾಕುತ್ತಾ ನೋಡಬೇಕು. ಬಟ್ ಆ ಮೀತಾಗೆ ತಕ್ಕ ಶಿಕ್ಷೆ ಕೊಡಿಸಲೇಬೇಕು. ಇಲ್ಲಾಂದ್ರೆ ಅವಳಿಂದ ಇನ್ನೂ ಎಷ್ಟು ಸಂಸಾರಗಳು, ಜೀವಗಳು ಬಲಿಯಾಗ್ತವೆಯೋ. ಇಂಥ ಕಿಲ್ಲರ್ ಅಮ್ಮನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.